ನಮಸ್ಕಾರ. ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಬಿಜಗರ್ನಿಯಲ್ಲಿ ಯೋಧನೋರ್ವ ಲವ್ ಸೆಕ್ಸ್ ದೋಖ ಮಾಡಿದ ಘಟನೆ. ಶುಕ್ರವಾರ ಯೋಧನ ಮನೆಯ ಮುಂದೆ ನ್ಯಾಯಕ್ಕಾಗಿ ಧರಣಿ. ಮಚ್ಚಿ ಗ್ರಾಮದ ಹೋರಾಟಗಾರ್ತಿಗೆ ವಂಚನೆ ಮಾಡಿದ ಯೋಧ ಅಕ್ಷಯ್. ಬೆಳಗಾವಿಯ ಮಹಂತೇಶ್ ನಗರದಲ್ಲಿ 31 ವರ್ಷದ ಯುವಕನ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳು ಅರೆಸ್ಟ್. 3 ಆರೋಪಿಗಳನ್ನು ಬಂಧಿಸಿದ ಮಾಳಮಾರುತಿ ಪೊಲೀಸರು. ಡಿಸೆಂಬರ್ 9ರಿಂದ 19ರವರೆಗೆ ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಪ್ರತಿಭಟನೆಗಳಾಗತ್ತೆ. ಗಣ್ಯರು ಜನಪ್ರತಿನಿಧಿಗಳು ಭೇಟಿ ನೀಡುತ್ತಾರೆ. ಸಂಚಾರ ನಿರ್ವಹಣೆ ಮಾಡಬೇಕಾಗತ್ತೆ. ಹಿತೇಂದ್ರ ಹೇಳಿಕೆ. ಎಂಇಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಿ ಎಂಇಎಸ್ ನಾಯಕರನ್ನ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿ ಶುಕ್ರವಾರ ಕರಿವೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಎಂಇಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಿ ಎಂಇಎಸ್ ನಾಯಕರನ್ನ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿ ಶುಕ್ರವಾರ ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದರು. ಬೆಳಗಾವಿ, ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದ ಸಂಪರ್ಕ ಬೆಸೆಯುವ ಕೊಂಡಿ. ವಿವಿಧ ಭಾಷೆ, ಸಂಸ್ಕೃತಿ, ಸಂಪ್ರದಾಯಗಳ ಜನರು ಒಂದೆಡೆ ಸೇರುವ ಸಂದರ್ಭದಲ್ಲಿ ಸದಾ ನಾಡದ್ರೋಹಿ ಚಟುವಟಿಕೆ ನಡೆಸುತ್ತಾ ಬಂದಿರುವ ಎಂಇಎಸ್ ಸಂಘಟನೆಕಾರರನ್ನ ಸರ್ಕಾರ ನಿಷೇಧ ಮಾಡಿ ಅವರ ಮುಖಂಡರನ್ನ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದ್ರು. ಏನೋ ಎಂಇಎಸ್ನವರು ಮೊನ್ನೆ ಸಭೆಯನ್ನು ಮಾಡಿದ್ದಾರೆ ಮತ್ತು ನಿನ್ನೆ ಬಂದು ಜಿಲ್ಲಾಧಿಕಾರಿ ಅವರಿಗೆ ಮನವಿನೂ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಅವರಾಗಿರುವಂತ ಒಳಗಡೆ ಮೊದಲನೇದಾಗಿ ಕರ್ಕೊಳ್ಬಾರ್ದು. ಯಾಕೆಂದ್ರೆ ಅವರು ಮರಾಠಿ ಭಾಷೆನ ಒಳಗೆ ಅದು ಮರಾಠಿ ಪತ್ರನೂ ಬರ್ಕೊಂಡು ಬಂದಿರ್ತಾರ. ಆ ಪ್ರಕಾರ ನೀವು ಮನವಿ ತಗೊಳ್ಬಾರ್ದು. ನೀವು ಹೇಳಿದ್ದು ಕರಾ ದಿನಾಚರಣೆಗೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿದ್ರಿ. ಮತ್ತು ಯಾವ ರೀತಿಯಿಂದ ಕರಾ ದಿನಾಚರಣೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾರಲ್ಲ, ಈಗ ಮತ್ತು ಮಹಾಮೇಳವನ್ನು ಮಾಡ್ತಾರಲ್ಲ, ಅಧಿವೇಶನ ಬಂದಾಗೂ ಮಹಾಮೇಳ ಮಾಡ್ತಾರೆ, ರಾಜ್ಯೋತ್ಸವ ಬಂದ್ರೆ ಕರಾ ದಿನಾಚರಣೆ ಮಾಡ್ತಾರ. ಇದು ಯಾರಿಂದ ಇದು ಮಾಡ್ತಾ ಇದಾರೆ? ಇದು ಯಾರು ಇವರಿಗೆ ಒಳಗಿಂದ ಒಳಗೆ ರಾತಾರಾತ್ರಿ ಪರ್ಮಿಷನ್ ಕೊಡ್ತಾರ? ಯಾರ ಕಾರಣದಿಂದ ಕೊಡ್ತಾರ? ಸರ್ಕಾರದಿಂದ ಅಂತರ ಅನುಮತಿ ಇಲ್ಲ. ಯಾವತ್ತಾದ್ರೂ ಸರ್ಕಾರ ನಾವು ಯಾರಿಗೂ ಕೊಡೋದಿಲ್ಲ ಅಂತ ಸಾಕಷ್ಟು ಬಾರಿ ಸರ್ಕಾರ ಹೇಳ್ತಾರ. 2023ರಲ್ಲಿ ಯಾವ ರೀತಿ ಅವರು ಬೆಂಗಳೂರಿಂದ ಐಜಿಪಿ ಅವರು ಬಂದು ಅವ್ರನ್ನೆಲ್ಲರನ್ನೂ ಒಳಗೆ ಹಾಕುವಂತ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಇದನ್ನ ಆಗಲೇಬೇಕು. ಇಲ್ಲ ಅಂದ್ರೆ ಇದು 6ನೇ ತಾರೀಕಿನ ಹತ್ರ ರಾಜ್ಯಾಧ್ಯಕ್ಷರನ್ನ ಕರೆಸಿ ಬೆಂಗಳೂರಿಂದ ಸಾಕಷ್ಟು ಜನ ಬರ್ತಾರ. ದೊಡ್ಡ ಪ್ರಮಾಣದಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಂತ ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಅಲ್ಲಿ ಎಲ್ಲಿ ಮಾಡ್ತಾರಲ್ಲ ಅವರು ಅಲ್ಲೇ ಹೋಗಿ ನಾವು ಮಚ್ಚಿ ಬಿಡುವಂತ ಕೆಲಸವನ್ನು ಸಾವಿರಾರು ಜನರಿಂದ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ರಾಜ್ಯ ಮಹಿಳಾ ಹೋರಾಟಗಾರ್ತಿ ಪ್ರಮೋದಾ ಹಜಾರೆಗೆ ಯೋಧನೋರ್ವ ಲವ್ ಸೆಕ್ಸ್ ದೋಖ ಮಾಡಿದ ಘಟನೆ ನಡೆದಿದ್ದು, ಶುಕ್ರವಾರ ಬಿಜಗರ್ನಿ ಗ್ರಾಮದ ಯೋಧನ ಮನೆಯ ಮುಂದೆ ನ್ಯಾಯಕ್ಕಾಗಿ ಧರಣಿ ನಡೆಸಿದ್ದಾಳೆ. ರಾಜ್ಯ ಮಹಿಳಾ ಹೋರಾಟಗಾರ್ತಿ ಪ್ರಮೋದಾ ಹಜಾರೆಗೆ ಯೋಧನೋರ್ವ ಲವ್ ಸೆಕ್ಸ್ ದೋಖ ಮಾಡಿದ ಘಟನೆ ನಡೆಸಿದ್ದು, ಶುಕ್ರವಾರ ಬಿಜಗರ್ನಿ ಗ್ರಾಮದ ಯೋಧನ ಮನೆಯ ಮುಂದೆ ನ್ಯಾಯಕ್ಕಾಗಿ ಧರಣಿ ನಡೆಸಿದ್ದಾಳೆ. ಬೆಳಗಾವಿ ತಾಲೂಕಿನ ಮಚ್ಚಿ ಗ್ರಾಮದ ನಿವಾಸಿ ಹೋರಾಟಗಾರ್ತಿ ಪ್ರಮೋದಾ ಹಜಾರೆಗೆ ಬಿಜಗರ್ನಿ ಗ್ರಾಮದ ಯೋಧ ಅಕ್ಷಯ್ ನಲ್ವಡಿಯಿಂದ ವಂಚನೆಯ ಆರೋಪ ಕೇಳಿಬಂದಿದೆ. ಕಳೆದ 6 ವರ್ಷದ ಹಿಂದೆ ಫೇಸ್ಬುಕ್ನಲ್ಲಿ ಪರಿಚಯ ಆಗಿದ್ದ ಅಕ್ಷಯ್ ನಲ್ವಡೆ ತನಗಿಂತ 14 ವರ್ಷ ಮೇಲ್ಪಟ್ಟ ಮಹಿಳೆ ಜೊತೆಗೆ ಪ್ರೀತಿ ಮದುವೆ ಆಗುವುದಾಗಿ ಹೋರಾಟಗಾರ್ತಿಗೆ ನಂಬಿಸಿದ ಅಕ್ಷಯ್ 6 ವರ್ಷದ ಹಿಂದೆ ಮನೆಯಲ್ಲಿನ ದೇವರ ಕೋಣೆಯ ಮುಂದೆ ಮದುವೆಯಾಗಿದ್ದ ಪ್ರಮೋದ ಮತ್ತು ಅಕ್ಷಯ್. ಬಳಿಕ ಆತ ಸೇನೆಯಿಂದ ರಜೆಗೆ ಬಂದಾಗ ಪ್ರಮೋದ ಬಳಿ ಇರ್ತಿದ್ದ. 15 ದಿನಗಳ ಕಾಲ ಉಳಿದು ಹೋಗ್ತಾ ಇದ್ದ. ಇದೇ ವೇಳೆ ಆತ ಬೇರೆ ಬೇರೆ ಯುವತಿಯರ ಜೊತೆ ಸಂಪರ್ಕ ಇರೋದು ಬೆಳಕಿಗೆ ಬಂದಿದೆ. ಅದನ್ನ ಪ್ರಶ್ನೆ ಮಾಡಿದ ಬಳಿಕ ಎಲ್ಲರನ್ನ ಬಿಟ್ಟು ಜೊತೆಗೆ ಇರುವುದಾಗಿ ಹೇಳಿದ್ದ ಅಕ್ಷಯ್. ಕೆಲ ದಿನಗಳ ಹಿಂದೆ ರಜೆಗೆ ಬಂದಾಗ ಬೇರೊಬ್ಬ ಯುವತಿಯ ಜೊತೆಗೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಸಂಗತಿ ಈಗ ಬೆಳಕಿಗೆ ಬಂದಿದೆ. ಈ ವಿಚಾರ ಗೊತ್ತಾಗಿ ಅಕ್ಷಯ್ ಮನೆಗೆ ಹೋಗಿದ್ದ ಪ್ರಮೋದ ಹಿರಿಯರು ಕುಟುಂಬಸ್ಥರು ಕೂಡಿಕೊಂಡು ಸರಿಪಡಿಸುವುದಾಗಿ ಹೇಳಿ ಕಳಿಸಿದ್ರು. ಮದುವೆ ಆಗಲ್ಲ ಅಂತ ಉಲ್ಟಾ ಹೊಡೆದಿದ್ದಕ್ಕೆ ಅಕ್ಷಯ್ ಮನೆಗೆ ಬಂದ ಪ್ರಮೋದ ಮನೆಯಲ್ಲಿ ಬೀಗ ಹಾಕಿಕೊಂಡು ಹೋಗಿರುವ ಅಕ್ಷಯ್ ಕುಟುಂಬಸ್ಥರು ಸಾಯುವವರೆಗೂ ಮನೆ ಮುಂದೆ ಕೂಡ್ತೀನಿ ಎಂದು ಕಣ್ಣೀರಿಟ್ಟ ಪ್ರಮೋದ. ಯಾರಿಗೆ ಬೇಕು ಸರ್? ದುಡ್ಡು ಬೇಕಾದ್ರೆ ಯಾವತ್ತೂ ಗಳಿಸ್ಬೋದಾಗಿತ್ತು ಸರ್. ಫೇಸ್ಬುಕ್ ಮುಖಾಂತರನೇ ಪರಿಚಯ ಆಗಿದ್ದು ಸರ್. ಅವ್ನಿಗೆ ಅವ್ನಿಗೆ ಯಾವುದೇ ರೀತಿ ವೈಯಕ್ತಿಕ ಪರಿಚಯ ಇರಲಿಲ್ಲ ಸರ್.
ಫೇಸ್ಬುಕ್ನಲ್ಲಿ ಪರಿಚಯ ಆಗಿಬಿಟ್ಟು ನಿಮ್ಮ ಕೆಲಸ ಎಲ್ಲ ನನಗೆ ತುಂಬ ಇಷ್ಟ ಅಂತ ಹೇಳಿದೆ ಸರ್. ಆದರೂ ನಾನು ಅವ್ನಿಗೆ ಅವಾಯ್ಡ್ ಮಾಡ್ತಿದ್ದೆ, ಯಾಕಂದರೆ 14 ವರ್ಷ ಸಣ್ಣವು ಸರ್ ಅವ್ನು ನನ್ನಿಂದ. ಬೇಡ ಈ ಸಂಬಂಧ, ಅವನೇ ಪ್ರಪೋಸ್ ಮಾಡಿದ್ದು ಸರ್. ನಾನು ಅವ್ನು ಪರಿಚಯ ಆದಾಗ ನಂಗೆ 39 ಇಯರ್ಸ್ ರನ್ನಿಂಗ್ ಇತ್ತು ಸರ್. ಈ ವಯಸ್ಸಿನಲ್ಲಿ ನಂಗೆ ಇದೆಲ್ಲ ಎದಗಬೇಕಂತ ನಾನು ಇದು ಮಾಡಿದವಳು ಸರ್. ನಂಗೆ ಇದೆಲ್ಲ ಬೇಡ ಆಗಿರಲಿಲ್ಲ ಸರ್. ನನಗೆ ಈ ಸಂಬಂಧನೇ ಬೇಡಾಗಿರಲಿಲ್ಲ, ಈ ಮದುವೆ ಅನ್ನೋದು ಬೇಡಾಗಿರಲಿಲ್ಲ ಸರ್. ನನಗೆ ತಾನಾಗೆ ಗಂಟು ಬೀಳ್ತಾನೆ, ತಾನಾಗೆ ಪ್ರಪೋಸ್ ಮಾಡ್ತಾನೆ, ತಾನಾಗೆ ನಮ್ಮ ಮನೆಯವ್ರಿಗೆಲ್ಲ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ಮದುವೆ ಆಗ್ತಾನೆ ಸರ್, ವೆಂಕಟೇಶ್ವರ ಬಾಲಾಜಿ ಮುಂದೆ ಸರ್. ಆಮೇಲೆ ಮದುವೆ ಆದ 1 ವರ್ಷದ ಒಳಗಡೆ ಅವ್ನ ಫೋನ್ ಚಾಟ್ ಸಿಗ್ತವೆ ಸರ್. 4 ಚೌಗ್ಲಿನಗರ್ ಮಚ್ಚಿನಲ್ಲಿ ಬೆಳಗಾವಿನಲ್ಲೇ ಆಗಿತ್ತು ಸರ್. ನಮ್ಮ ಸ್ವಂತ ಮನೆ ಇರೋದ್ರಿಂದ ಅಲ್ಲೇ ಬರ್ತಿದ್ದೆ ಸರ್. ಸೊ ಹಾಲಿಡೇಸ್ಗೆಲ್ಲ ಬಂದ ತಕ್ಷಣ 10 ದಿನ ನನ್ನ ಹತ್ರ ಉಳ್ಕೊಂಡು ತಮ್ಮ ಮನೆಗೆ ಹೋಗ್ತಿದ್ದ ಸರ್ ಅವನು. 12 ಮಾರ್ಚ್ 2020 ಸರ್ ಮದುವೆ ಆದ ಸರ್. ನಾನು ಅವಾಗೇ ಹೆದರ್ಕೊಂಡಿದ್ದೆ ಸರ್, ಈ ವಿಷಯ ಎಲ್ರಿಗೂ ಗೊತ್ತಾದರೆ ಸರಿ ಇರಲ್ಲ ಇದು. ಯಾಕಂದರೆ ನಾನು ಜನರಿಗೋಸ್ಕರ ಹೋರಾಟ ಮಾಡ್ತೀನಿ ಸರ್. ನಾನೇ ತಪ್ಪು ದಾರಿ ತುಳಿಯೋದು ಸರಿ ಇರಲ್ಲ ಅಂತ ನಾನು ಎಷ್ಟು ಹೇಳಿದ್ದೀನಿ ಸರ್ ಅವ್ನಿಗೆ. ಇಲ್ಲ, ನಾನು ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸರ್. 1 ವರ್ಷ ಆದಮೇಲೆ ಅವ್ನು ಏನು ನನಗೆ ಚಾಟಿಂಗ್ಸ್ ಎಲ್ಲ ಸಿಕ್ಕಿದ್ವು ಅಲ್ಲ ಸರ್, ನಾನು ಅವನಿಗೆ ಹೇಳಿದೆ, ನಿಂದೆಲ್ಲ ಹಿಂಗಿದೆ ಅಂದ್ಕೊಳ್ಳೆ, ನೀನು ನಂಗೆ ಮೊದಲೇ ತಿಳಿಸ್ಬಿಡ್ಬೇಕಾಗಿತ್ತು. ನಾನು ನಿನ್ನ ಜೊತೆ ಬರ್ತಾ ಇರಲಿಲ್ಲಪ್ಪ, ನಿನ್ನ ಪಾಡಿಗೆ ನೀನು ಬದುಕೋತಿದ್ದಿ, ನಿನ್ನ ಲೈಫ್ ಸ್ಟೈಲ್ ನಿಂಗೆ, ನನ್ನ ಲೈಫ್ ಸ್ಟೈಲ್ ನನಗೆ ಅಂತ ಹೇಳಿದೆ ಸರ್. ನನ್ನಿಂದ ತಪ್ಪಾಗಿದೆ, ನಾನು ಒಪ್ಕೋತೀನಿ, ನನಗೆ ಪ್ಲೀಸ್ ಒಂದು ಚಾನ್ಸ್ ಕೊಡು, ನಾನು ನಿನ್ನ ಮದುವೆ ಆಗಿದ್ದೇನೆ ಅನ್ನೋದಕ್ಕೋಸ್ಕರ ನಾನು ತಪ್ಪು ಮಾಡಿದ್ದೆ ಅಲ್ಲ ಸರ್. ಅವನು ನಂಬಿಬಿಟ್ಟು ಅದಕ್ಕೆ ನಾನು ಕಂಟಿನ್ಯೂ ಮಾಡಿದೆ ಸರ್. ಆಫ್ಟರ್ 2 ಇಯರ್ಸ್ ಮತ್ತು ನಾನು ಅವ್ನು CDR ತೆಗ್ಸಿದ್ದೆ ಸರ್. CDR ತೆಗ್ಸಿದಾಗ ಇನ್ನೊಂದು ಲಿಸ್ಟ್ ಸಿಕ್ತು ಸರ್. ಟೋಟಲಿ 9 ಹುಡುಗಿಯರ ಲಿಸ್ಟ್ ಸಿಕ್ಕಿದೆ ಸರ್ ನನಗೆ ಅವನ ಹತ್ರ. 9 ಹುಡುಗಿಯರ ಜೊತೆ ಒಂದು ಸಹವಾಸ ಇರೋದ್ರಿಂದ ಸರ್ ನನಗೆ ನಾನು ಮದುವೆನೇ ಆಗಿಲ್ಲ ಅಂತ ಹೇಳ್ತಾನೆ. ನಿಲ್ತೀನಿ ಸರ್, ಕಾಲ್ ಮಾಡ್ತೀನಿ ಅವ್ರಿಗೆ ಬರಲೇಬೇಕು ಸರ್. ನಾನು ತಮ್ಮ ಎಲ್ರಿಗೂ ಕೇಳ್ಕೊತೀನಿ ಸರ್, ಅವ್ರ ಮನೆಯವ್ರಿಗೆ ದಯವಿಟ್ಟು ಕಾಲ್ ಮಾಡಿ ಕರೆಸಿ ಸರ್, ಕೇಳಿ ಅವರು ಸತ್ಯ ಹೇಳಬೇಕು ಸರ್. ಇಲ್ಲಿ ಅವ್ರು ಯಾಕೆ ಬಾಯಿ ಮುಚ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಸರ್? ಅವ್ರು ತಪ್ಪು ಮಾಡಿಲ್ಲ ಅಂದ್ಕೊಳ್ಳಿ, ಅವ್ರು ನಿಲ್ಬೇಕಾಗಿತ್ತಲ್ಲ. ಯಾಕೆ ಹೋಗಿದ್ದಾರೆ ಮನೆ ಮುಚ್ಕೊಂಡು ಅವರು? ಇಲ್ಲ ಸರ್, ಅವ್ರನ್ನ ಯಾರಿಗೂ ಹೇಳಿರಲಿಲ್ಲ ಸರ್. ಈಗ ನನ್ನ ಮನೇಲಿ ಇರ್ಲಿಕ್ಕೆ ಆಗ್ತಿಲ್ಲ ಸರ್. ನಮ್ಮ ಮನೆಯವರು ದಿನಾಲು ಕೂತ್ಕೊಂಡು ಅಳ್ತಾ ಇದ್ದಾರೆ. ನಾನು ಎಷ್ಟಂತ ಅವ್ರ ಮಕ್ಕ ನೋಡ್ಬೇಕು ಹೇಳಿ ಸರ್. ಈಗ ಇದೆಲ್ಲ ಟೆಲಿಕಾಸ್ಟ್ ಆಗುತ್ತೆ ಸರ್. ಅವ್ರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕನ್ನೋ ಅಂತ ಪರಿಸ್ಥಿತಿ ಬಂದಿದೆ ಸರ್. ನನಗೂ ಹಂಗೆ ಬಂದಿದೆ. ಅದಕ್ಕೆ ನಾನು ಸತ್ತಿದ್ದೀನಂತಾನೆ ಬಂದುಬಿಟ್ಟಿದ್ದೀನಿ ಸರ್. ಇವತ್ತು ಅವ್ರ ಪಾಲಿಗೆ ನಾನು ಸತ್ತಿದ್ದೀನಿ. ನನ್ನ ಸತ್ರಿಗೆ ಇಲ್ಲೇ ಸಾಯ್ತೀನಿ ಸರ್. ನಾನೀಗ ಸಾಕು ಸರ್, ಇನ್ನು ಮುಂದೆ ಅದು ಟಾರ್ಚರ್ ಸಹನ್ ಮಾಡೋಕ್ಕಾಗಲ್ಲ ಸರ್. ನಾನು ಹೋರಾಟ ಮಾಡ್ತಾ ಸತ್ತರೆ ನಂಗೊಂದು ಬೆಲೆ ಇದೆ ಸರ್. ನಾನು ಅವ್ನು ಹೆಂಡತಿ ಅಂತ ಅನ್ಸ್ಕೊಳ್ಳೋಕ್ಕೆ ಹೋರಾಟ ಮಾಡ್ತಿದ್ದೇನೆ ಹೊರತು ಅವನಿಂದ ನಂಗೊಂದು ನಯಾ ಪೈಸೆ ಬೇಡ ಸರ್. ಈಗ ನೀವು ಸಾಕಷ್ಟು ಮಂದಿಗೆ ಹೆಣ್ಮಕ್ಳಿಗೆ ಬದುಕು ಕೊಡ್ಸಿರಿ. ಸೊ ನಿಮಗೆ ಬದುಕು ಕೊಡ್ಸಕ್ಕೆ ಹೆಣ್ಮಕ್ಳಿಗೆ ಸರ್ ನಾನು ಯಾರ ಕಡೆನೂ ಅಪೇಕ್ಷೆ ಮಾಡಲ್ಲ ಸರ್. ನಾನು ಬರೀ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಹೆಣ್ಮಕ್ಳಾಗಿ ನಾನು ಎಲ್ರಿಗೋಸ್ಕರ ಹೋರಾಟ ಮಾಡಿದ್ದೀನಿ. ಇವತ್ತು ನನಗೆ ಆಗಿರೋ ಅನ್ಯಾಯ ಬೇರೆದವ್ರಿಗೂ ಆಗ್ಬೋದು. ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೆ ದಯವಿಟ್ಟು ನನ್ನ ಜೊತೆ ಬಂದು ನಿಲ್ಲಿ ಅಂತ ಒಂದು ರಿಕ್ವೆಸ್ಟ್ ಕೇಳ್ಕೊತೀನಿ ಸರ್. ಅದನ್ನು ಬಿಟ್ಟರೆ ನನಗೆ ಏನು ಹೇಳೋಕ್ಕಾಗಲ್ಲ ಸರ್. ನನಗಾಗಿರೋ ಅನ್ಯಾಯ ಯಾರಿಗೂ ಆಗ್ಬೋದು ಸರ್. ನನ್ನಂಥವ್ರು ಎಷ್ಟೋ ಹುಡುಗಿಯರು ಬ್ಯಾಚುಲರ್ಸ್ ಇರ್ತಾರೆ ಸರ್, ಮದುವೆ ಆಗ್ಲಾರ್ದರು. ಆ ಹೊತ್ತಿನಲ್ಲಿ ಎಂಥ ಹುಡುಗರು ಗಂಟು ಬಿದ್ದರೆ ಸರ್. ನಮ್ಮ ಸಮಾಜ ಹೆಂಗಿದೆ ಸರ್, ಹುಡುಗ ವಯಸ್ಸಿನಲ್ಲಿ ದೊಡ್ಡವನು, ಹುಡುಗಿ ಚಿಕ್ಕವಳಿದ್ರೆ ಒಪ್ಕೋತಾರೆ. ಆದರೆ ಹುಡುಗಿ ದೊಡ್ಡವಳಿದ್ದು ಹುಡುಗ ಚಿಕ್ಕವನಿದ್ರೆ ಒಪ್ಕೊಳ್ಳಲ್ಲ. ಆದರೆ ನಮ್ಮ ದೇಶದ ಕಾನೂನು ಅದನ್ನು ಒಪ್ಕೊಳ್ಳುತ್ತೆ ಸರ್. ಜೆಂಡರ್ ಇಕ್ವಾಲಿಟಿ ಅಂತ ಇದೆ ಸರ್ ನಮ್ಮ ದೇಶದ ಕಾನೂನಿನಲ್ಲಿ. ಹುಡುಗಿ ದೊಡ್ಡವಳಾದರೂ ಹುಡುಗ ಚಿಕ್ಕವನಾದರೂ ಮೇಜರ್ ಇದ್ದರೆ ಸಾಕು, ಆ ಮದುವೆ ವ್ಯಾಲಿಡ್ ಅಂತ ಇದೆ ಸರ್. ನಿಮ್ಮ ಜೊತೆಗೆ ಇನ್ನೂ ಎಷ್ಟು ಜನ ಈ ರೀತಿ ಮೋಸ ಆಗಿದೆ ಅಂತ ಅನ್ಸುತ್ತೆ ಸರ್? ಸಿಕ್ಕಿರೋ ಕೆಲವೊಂದು ಲಿಸ್ಟ್ನಲ್ಲಿ ಸರ್ ಕೆಲವೊಂದು ಮ್ಯಾರಿಡ್ ಹೆಣ್ಮಕ್ಳಿದ್ದಾರೆ ಸರ್. ಅವ್ರು ಸ್ವ ಇಚ್ಛೆಯಿಂದನೇ ಅವ್ರ ಜೊತೆ ಇದ್ದರು ಸರ್. ಅದು ಗೊತ್ತಾಯಿತು ನನಗೆ ಮಾತಾಡಿದಾಗ. ಇನ್ನು ಕೆಲವರಿಗೆ ಗೊತ್ತೇ ಇರಲಿಲ್ಲ ಸರ್, ಇವನು ಇಷ್ಟು ಹುಡುಗಿಯರಿಗೆ ಡೇಟಿಂಗ್ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತೇ ಇರಲಿಲ್ಲ ಸರ್. ನಾನು ಅವ್ರಿಗೆ ತಿಳಿಸಿದಾಗ ಗೊತ್ತಾಗಿದೆ ಸರ್. ಅದು ಟೋಟಲ್ 9 ಜನ ಇದ್ದಾರೆ ಸರ್. ಮತ್ತೆ ಆರ್ಮಿಯಲ್ಲಿ ಇದ್ದಾಗ ನಿಮ್ಗೆ ಹೆಂಗೆ ಯಾವಾಗ ಭೇಟಿ? ಫೇಸ್ಬುಕ್ ಮುಖಾಂತರ ಪರಿಚಯ ಆಗಿದ್ದು ಸರ್. ಬಂದ್ಮೇಲೆ ಮದುವೆ ಆಗಿದ್ಯಾ? ಅವಾಗ ಭೇಟಿ ಫಸ್ಟ್ ಟೈಮ್ ಭೇಟಿಯಾಗಿ ಹೋದ ಸರ್ ಅವನು. ಅಲ್ಲ, ಮದುವೆ ಆದ್ಮೇಲೆ ಹೆಂಗ್ ಭೇಟಿ ಆಗಕ್ಕೆ ಬರ್ತಿದ್ನ? ನೇರವಾಗಿ ನಮ್ಮ ಮನೆಗೆ ಬರ್ತಿದ್ದೆ ಸರ್. ಚೌಗ್ಲಿನಗರ್ ಮಚ್ಚೆಗೆ ನೇರ. ನೀವು ಅಲ್ಲಿ ಮಚ್ಚೆನಲ್ಲಿ ಅಕ್ಕಪಕ್ಕ ಹೋಗಿ ಕೇಳಿದ್ರು ಜನ ಹೇಳ್ತಾರೆ ಸರ್. 10-15 ದಿನ ಬಂದಿದ್ದು. ಅದಾದ್ಮೇಲೆ ನಾನು ಹಿಮಾಚಲ ಪ್ರದೇಶದಿಂದ ರಿಟರ್ನ್ ಏನು ಬಂದೆ ಸರ್, ಚವಾಡ್ ಗಲ್ಲಿನಲ್ಲಿ ರೂಮ್ ಮಾಡ್ಕೊಂಡು ನಾನು ಇದ್ದೆ ಸರ್. ಅಲ್ಲೇನೂ ಬರ್ತಿದ್ದ, ಪ್ರತಿಯೊಂದು ಹಾಲಿಡೇಗೆ ಬರ್ತಿದ್ದಾನೆ ಸರ್. ಎಲ್ಲದಕ್ಕೂ ಪ್ರೂಫ್ ಇದೆ ಸರ್. ಪ್ರೂಫ್ ಇಲ್ಲ ಅಂತ ಇಲ್ವೇ ಇಲ್ಲ. ಅವನು ಅದು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಸರ್.
ಸಾಕಷ್ಟು ಮಹಿಳೆಯರಿಗೆ ನ್ಯಾಯ ಕೊಡಿಸಿದ್ದೇನೆ. ತನ್ನ ನೆರವಿಗೆ ಬರುವಂತೆ ಮನವಿ ಮಾಡಿದ ಆಕೆ ತನಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಟ್ಟು ಪ್ರಮೋದ ಮನವಿಯನ್ನ ಮಾಡಿದ್ದಾರೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಡಿಸೆಂಬರ್ 9ರಿಂದ 19ರವರೆಗೆ ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಪ್ರತಿಭಟನೆಗಳಾಗತ್ತೆ. ಗಣ್ಯರು, ಜನಪ್ರತಿನಿಧಿಗಳು ಭೇಟಿ ನೀಡ್ತಾರೆ. ಸಂಚಾರ ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ಎಲ್ಲದರ ಸಿದ್ಧತೆ ಹೇಗೆ ನಡೀತಾ ಇದೆ ಎಂದು ಪರಿಶೀಲನೆಗೆ ಬಂದಿದ್ದೇನೆ ಎಂದು ಕಾನೂನು ಮತ್ತು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಆರ್ ತಿಳಿಸಿದರು. ಡಿಸೆಂಬರ್ 9ರಿಂದ 19ರವರೆಗೆ ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಆಗುತ್ತೆ. ಗಣ್ಯರು, ಜನಪ್ರತಿನಿಧಿಗಳು ಭೇಟಿ ನೀಡ್ತಾರೆ. ಸಂಚಾರ ನಿರ್ವಹಣೆ ಮಾಡಬೇಕಾಗತ್ತೆ. ಹೀಗಾಗಿ ಈ ಎಲ್ಲದರ ಸಿದ್ಧತೆ ಹೇಗೆ ನಡೆಯುತ್ತೆ ಎಂದು ಪರಿಶೀಲನೆಗೆ ಬಂದಿದ್ದೇನೆ ಎಂದು ಕಾನೂನು ಮತ್ತು ಸುವ್ಯವಸ್ಥೆಯ ಎಡಿಜಿಪಿ ಹಿತೇಂದ್ರ ಆರ್ ತಿಳಿಸಿದರು. ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆಗೂ ಮೊದಲು ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ಅಧಿವೇಶನ ಬಂದೋಬಸ್ತ್ಗೆ 8 ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿ 6,000 ಸಿಬ್ಬಂದಿಗಳು ನಿಯೋಜಿಸಿದ್ದೇವೆ. ಭದ್ರತೆಗೆ ನಿಯೋಜನೆಗೊಂಡಿರುವ ಸಿಬ್ಬಂದಿಗಳಿಗೆ ಊಟ, ವಸತಿ ಸೌಕರ್ಯಕ್ಕಾಗಿ ಟೆಂಟ್ ಸಿಟಿ ನಿರ್ಮಿಸಲಾಗ್ತಾ ಇದೆ ಎಂದರು. ಇದು ಬೆಳಗಾವಿಯಲ್ಲಿ ಚಳಿಗಾಲದ ಸರ್ಕಾರದ ಅಧಿವೇಶನ ಇಲ್ಲಿ ಡಿಸೆಂಬರ್ 9ರಿಂದ 19 ತಾರೀಕುವರೆಗೆ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಸುಮಾರು ಪ್ರತಿಭಟನೆಗಳು ನಡೀತವೆ ಮತ್ತು ಸಾಕಷ್ಟು ಜನ VIP ಗಳು ಬರ್ತಾರೆ ಮತ್ತು ಸಂಚಾರ ನಿರ್ವಹಣೆ ಮತ್ತು ಮಹಾಮೇಳಾವ ಇದರಿಂದ ಭಾಳಷ್ಟು ಇಲ್ಲಿ ಭಾಳ 7 ವರ್ಷಗಳಿಂದ ಇದು ತಾವೆಲ್ಲ ನೋಡಿದ್ದೀರಿ. ಇದಕ್ಕೋಸ್ಕರ ಬಂದೋಬಸ್ತಾಗಿ ಪೊಲೀಸ್ ಇಲಾಖೆ ಸಾಕಷ್ಟು ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮಾಡಿ ತಾತ್ಕಾಲಿಕವಾಗಿ ನಿಯೋಜನೆ ಮಾಡ್ತದೆ. ಈ ಸಾರಿ ಕೂಡ ಸುಮಾರು 6,000 ಅಷ್ಟು ಸಿಬ್ಬಂದಿಗಳು ಮತ್ತು 8 ಜನ SP ಗಳು, ಅಡಿಷನಲ್ SP ಗಳು, DSP, ಇನ್ಸ್ಪೆಕ್ಟರ್ ಈ ಥರ ಭಾಳ ಜನ ಆಫೀಸರ್ಗಳನ್ನ ಈ ವರ್ಷ ಕೂಡ ಈಗಾಗಲೇ ನಿಯೋಜನೆಗೆ ಆದೇಶ ಹೊರಡಿಸಲಾಗಿದೆ. ಹಾಗಾಗಿ ಅವರು ಇಲ್ಲಿ ಬಂದಾಗ ಉಳ್ಕೊಳ್ಳೋಕ್ಕೆ ಊಟ, ವಸತಿ ಸೌಕರ್ಯಗಳು ಇಲ್ಲಿ ಅಷ್ಟು 6,000 ಜನಕ್ಕೆ ಒಟ್ಟಿಗೆ ಮಾಡಲಿಕ್ಕೆ ಕಷ್ಟ ಅಂತೇಳಿ ಒಂದು ಟೆಂಟ್ ಸಿಟಿ ಕೂಡ ಇಲ್ಲಿ ವರ್ಷ ಮಾಡ್ತಾರೆ. ಈ ವರ್ಷ ಕೂಡ ಆಲಯ ನಿರ್ಮಾಣ ಸ್ಟಾರ್ಟ್ ಆಗಿದೆ. ಇವುಗಳನ್ನು ನನ್ನ ಭೇಟಿ ಉದ್ದೇಶ ಅಂದರೆ ಈ ಪೂರ್ವ ಸಿದ್ಧತೆ ತಯಾರಿ ಯಾವ ರೀತಿ ನಡೆದಿದೆ ಅಂತ ನೋಡಿಕೊಂಡು ಆಮೇಲೆ ನಮ್ಮ ಅಧಿಕಾರಿಗಳಿಗೆ ಅಧಿವೇಶನ ಸಂದರ್ಭದಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಕೆಲಸ ಏನು ಮಾಡಬೇಕು ಅದನ್ನು ಚೆಕ್ ಮಾಡಿಕೊಂಡು ಹೋಗೋಕ್ಕೆ ಬಂದಿದೆ. ಎಷ್ಟು ಸಿಬ್ಬಂದಿ ಮಹಾಮೇಳ ಅಧಿವೇಶನ ಅಂದ್ರೆ ಕರ್ನಾಟಕ ಸರ್ಕಾರದ ವಿರುದ್ಧ, ಕನ್ನಡಿಗರ ವಿರುದ್ಧ ಒಂದು ಪ್ರತಿಭಟನೆ ಪ್ರತಿ ವರ್ಷ ಅವರು ಆಚರಣೆ ಮಾಡ್ಕೊತ ಬರ್ತಾ ಇದ್ದಾರೆ. ಪ್ರತಿ ವರ್ಷ ಏನಂತಂದ್ರೆ ಅದಕ್ಕೆ ಅನುಮತಿ ಕೊಡ್ತಾರೆ, ಒಂದು ವರ್ಷ ಕೊಡಲ್ಲ, ಆದರೂ ಅವರು ಆಚರಣೆ ಮಾಡ್ತಾರೆ. ಈ ಬಾರಿ ಏನು ಪೊಲೀಸ್ ಕಳೆದ ವರ್ಷ ತಮಗೆಲ್ಲ ಗೊತ್ತಿದೆ, ಕಳೆದ ವರ್ಷ ಕೂಡ ಅದ್ರ ಹಿಂದಿನ ವರ್ಷ ಕೂಡ 2 ವರ್ಷದಿಂದ ಕೂಡ ಯಾವುದೂ ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ, ಮಹಾಮೇಳಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ವರ್ಷ ಕೂಡ ಅದೇ ಪದ್ಧತಿ ಮುಂದುವರೆದಿದೆ. ಆದರೂ ಕೂಡ ನಿನ್ನೆ ಅವ್ರು DC ಸರ್ಗೆ, ಕಮಿಷನರ್ ಸರ್ಗೆ ಬಂದು ಭೇಟಿಯಾಗಿ ನಾವು ಮಾಡ್ತೀವಿ ಅಂತ ಬೈಟ್ ಕೊಡ್ಲಿ ಬಿಡ್ಲಿ ನಾವು ಮಾಡ್ತೀವಿ ಅಂತೇಳಿ ಅವ್ರದ್ದು ಸ್ಟ್ಯಾಂಡ್, ಸರ್ಕಾರದ ಸ್ಟ್ಯಾಂಡ್, ನಾವು ಪೊಲೀಸ್ ಇಲಾಖೆ ಸ್ಟ್ಯಾಂಡ್ ತಮ್ಗೆ ಹೇಳಿದ್ವಿ. ಮುಂದೆ ಏನು ಕ್ರಮ ತಗೊಳ್ತೀವಿ. ಅವ್ರ ಮೇಲೆ ಕಠಿಣ ಕ್ರಮ ಆಗ್ತಾ ಇಲ್ಲ, ಹಿಂಗಾಗಿ ಅವರು ಅದು ಆ ಚಾಳಿ ಮುಂದುವರಿಸಿದ್ದಾರೆ ಅಂತಾರೆ ಸರ್. ಏನಾದ್ರು ಅವ್ರ ಮೇಲೆ ಕಠಿಣ ಆ್ಯಕ್ಷನ್ ತೊಗೊಂಡ್ರೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಆಗಲೇ ಲಾಸ್ಟ್ ಇಯರ್ ಕೂಡ ಅವ್ರಿಗೆ ಇಲ್ಲಿ ಮಾಡಕ್ಕೆ ಬಿಡಲಿಲ್ಲ. ಅವರು ಬಾರ್ಡ್ರಿಂದ ಆಚೆ ಹೋಗಿ ಅಲ್ಲಿ ಅವರ ಮಹಾರಾಷ್ಟ್ರದೊಳಗೆ ಅವರು ಮಾಡಿಕೊಟ್ರು. ಸೊ ಕಠಿಣ ಕ್ರಮನೇ ಸರ್ಕಾರ ಕಠಿಣ ಕ್ರಮ ತಗೊಳ್ತಾರೆ. ಸರ್, ಈಗ 6,000 ಪೊಲೀಸ್ ಸಿಬ್ಬಂದಿ ಬರ್ತಾರೆ, ಸಾಕಷ್ಟು ಚಳಿ ಇರುತ್ತೆ, ಅವ್ರಿಗೆಲ್ಲ ವ್ಯವಸ್ಥೆ ಯಾವ ರೀತಿ ಅದಕ್ಕೆ ಟೆಂಟ್ ಸಿಟಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಬರೋವಂಥ ಸಿಬ್ಬಂದಿಗಳು ಕೂಡ ಎಲ್ಲ ಅವ್ರಿಗೇನು ಜಾಯ್ನಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಏನು ಹೇಳ್ತಾರೆ ಅದಕ್ಕೆ ಅಲ್ಲಿ ಚಳಿ ಇದೆ, ಸಾಕಷ್ಟು ಪೂರ್ವ ಸಿದ್ಧತೆ ಹುಲ್ಲನ್ನು ತೊಗೊಂಡೋಗಿ ಅಂತ ಹೇಳಿದ್ವಿ ನಾವು. ಅಕಸ್ಮಾತ್ ಎಲ್ಲರೂ ತರ್ತಾರೆ, ಒಂದಷ್ಟು ಜನ ಅಕಸ್ಮಾತ್ ಮರ್ತು ಬಂದರೆ ಅವ್ರಿಗೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡ್ತೀವಿ. ಸರ್, ಈಗ ಸಿಬ್ಬಂದಿಗಳ ಕೊರತೆ ಕೂಡ ಇರುವಂಥದ್ದು ಬೆಳಗಾವಿ ಸಿಟಿ ಮತ್ತು ಜಿಲ್ಲೆಯಲ್ಲಿ. ಈ ಬಗ್ಗೆ ಪ್ರಪೋಸಲ್ ಕೊಟ್ಟರು ಕೂಡ ಸರ್ಕಾರ ಇದನ್ನು ಮಾಡ್ತಿಲ್ಲ ಅನ್ನೋದು. ಒಂದು ಈಗಾಗಲೇ ಸ್ಯಾಂಕ್ಷನ್ಡ್ ಪೋಸ್ಟ್ ಏನಿದೆ, ರಿಕ್ರೂಟ್ಮೆಂಟ್ ಆಲ್ರೆಡಿ ಕೆಲವೆಲ್ಲ ರಿಸಲ್ಟ್ಸ್ ಅನೌನ್ಸ್ ಆಗಿ ವೆರಿಫಿಕೇಷನ್ ನಡೀತಾ ಇದೆ. ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು ಬಾಕಿ ಇದೆ. ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಅವರೆಲ್ಲ ನೌಕರಿಗೆ ಸೇರಿಕೊಳ್ತಾರೆ. ಇನ್ನು ಉಳಿದ ಖಾಲಿರೋ ಹುದ್ದೆಗಳಿಗೆ ಅದು ನೋಟಿಫೈ ಮಾಡೋಂಥದ್ದು ಅದು ಈಗಾಗಲೇ ನಾವು ಪೊಲೀಸ್ ಇಲಾಖೆ ವತಿಯಿಂದ. ಯಾಕೆಂದರೆ ಈಗ ಕಳೆದ 2 ವಾರಗಳಲ್ಲಿ ಕ್ರೈಮ್ ರೇಟ್ ಕೂಡ ಹೆಚ್ಚಾಗಿದೆ ಸರ್ ಸಿಟಿಯಲ್ಲಿ. ಅಧಿವೇಶನ ಕೂಡ ಬರ್ತಾ ಇದೆ, ಸಿಬ್ಬಂದಿಗಳ ಕೊರತೆ ಕೂಡ ಇರುವಂಥದ್ದು. ಸರ್ಕಾರಕ್ಕೆ ತಾವೇನಾದರೂ ವರದಿ ಕೊಡ್ತೀರಾ ಅಂತ? ಅಲ್ಲ, ನಾನು ಹೇಳೋದಕ್ಕೆ ನೀವು ನಮಗೆ ಅರ್ಧಕ್ಕೆ ಕಟ್ ಮಾಡೋದಕ್ಕೆ ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿರೋ ಪೋಸ್ಟ್ಗಳಿಗೆ, ಖಾಲಿ ಇರೋವಂಥ ಪೋಸ್ಟ್ಗಳಿಗೆ ತುಂಬಲಿಕ್ಕೆ ಆಲ್ರೆಡಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಯಿಂದ ಪ್ರಸ್ತಾವನೆ ಹೋಗಿದ್ದಾವೆ. ಈಗ ಇಂಟರ್ನಲ್ ರಿಸರ್ವೇಷನ್ ಅಂತ ಹೇಳಿ ಕೆಲವೊಂದೆಲ್ಲ ನೇಮಕಾತಿಗೆ ನಿರ್ಬಂಧ ಆಲ್ರೆಡಿ ಸರ್ಕಾರದಿಂದ ಬಂದಿದೆ. ಇಂಟರ್ನಲ್ ರಿಸರ್ವೇಷನ್ ಆಗುವವರೆಗೆ ಯಾವುದು ಹೊಸ ನೇಮಕಾತಿ ಮಾಡಬಾರ್ದು ಅಂತ.
ಅದಕ್ಕೆ ವಿನಾಯಿತಿ ಕೂಡ ಕೊಡಿ. ಪೊಲೀಸ್ ಇಲಾಖೆ ಅತ್ಯಗತ್ಯ ಅತಿ ಮುಖ್ಯ ಇಲಾಖೆ, ಇದಕ್ಕೆ ಕಾಲಿಟ್ಕೊಳ್ಳೋಕೆ ಭಾಳ ವರ್ಷ ಕಾಲಿಟ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ಅದಕ್ಕೆ ವಿನಾಯಿತಿ ಕೊಡಬೇಕು ಅಂತ ಕೂಡ ಚರ್ಚೆ ನಡೀತಾ ಇದೆ. ವಿನಾಯಿತಿ ಸಿಕ್ಕಿದ್ರೆ ಇಮಿಡಿಯೇಟ್ ಅದಕ್ಕೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಮೀನ್ವಾಲ್ ಈಗ ಅಧಿಕಾರಿಗಳ ಸಿಬ್ಬಂದಿ ಸಭೆಗೆ ಕೂಡ ಕರೆದಿದ್ದೀವಿ. ಸಭೆಯಲ್ಲಿ ಹೆಚ್ಚಿನ ಮಾಹಿತಿ ತಾವು ಹೇಳಿದ ಪಾಯಿಂಟ್ಗಳಿಗೆಲ್ಲ ಹೆಚ್ಚಿನ ಮಾಹಿತಿ ತಗೊಳ್ತೀನಿ ಅಧಿಕಾರಿಗಳಿಂದ ತಗೊಂಡು ಅದಕ್ಕೇನು ಯಾವ ರೀತಿ ಇಲ್ಲಿ ಇಲಾಖೆಯಿಂದ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ಕೋಬೇಕು. ಬೆಳಗಾವಿ ಸೇರಿದಂತೆ ಹುಬ್ಬಳ್ಳಿ ಧಾರವಾಡ ಅಂತ ಈ ಕ್ಷೇತ್ರದಲ್ಲಿ ಈ ಸಿಬ್ಬಂದಿ ಕೊರತೆ ಇರೋದ್ರಿಂದ ಸಿಬ್ಬಂದಿಗೂ ಒತ್ತಡ ಹೆಚ್ಚಾಗ್ತಾ ಇದೆ. ಅವರಿಗೆ ಸ್ಟ್ರೆಸ್ ಅವ್ರು ಇದನ್ನು ಮಾಡಬೇಕು. ಅಂದರೆ ಸಾಕಷ್ಟು ಹಿರಿಯ ಅಧಿಕಾರಿಗಳ ಕಿರುಕುಳ ಆರೋಪವನ್ನು ಕೊಡ್ತಾರೆ. ಸೊ ಅದಕ್ಕೋಸ್ಕರ ಏನು ಕ್ರಮ ಕೈಗೊಳ್ತಾರೆ? ಅದೇ ರೀ, ಒಂದು ಈಗಾಗಲೇ ಸರ್ಕಾರದಿಂದ ಮಂಜೂರಾದ ಹುದ್ದೆಗಳನ್ನು ಭರ್ತಿ ಮಾಡೋಂಥದ್ದು ಒಂದು ಅಂತ ಅಂತೇಳಿ, ಇನ್ನು ಹೆಚ್ಚುವರಿ ಹುದ್ದೆಗಳಿಗೆ ಬೇಡಿಕೆ ಸಲ್ಲಿಸೋದು ಹೊಸದು ಎರಡನೇದು. ಸೊ ಈಗಾಗಲೇ ಸ್ಯಾಂಕ್ಷನ್ ಆಗೋ ಪೋಸ್ಟ್ ಖಾಲಿ ಇದ್ದಾಗ ಹೆಚ್ಚುವರಿ ಹುದ್ದೆಗಳಿಗೆ ಕೇಳೋದು ಅದನ್ನು ಕೂಡ ಮಾಡ್ತೀವಿ, ಇದನ್ನು ಕೂಡ ಮಾಡ್ತೀವಿ. ಸರ್, ಪೊಲೀಸ್ ಪೇದೆಯೊಬ್ಬರು ಕಿರುಕುಳವನ್ನು ಕೊಡ್ತಿದ್ದಾರೆ. CPI ಅಂತೇಳಿ ಸರ್ಕಾರಕ್ಕೆ ಉದ್ಯಮ ಪೊಲೀಸ್ CPI ನನ್ನ ಮಾಹಿತಿಲಿಲ್ಲ, ತಿಳ್ಕೊಳ್ಳಿ. ಕಮಿಷನರ್ ಕೂಡ ದೂರು ಕೊಟ್ಟಿದ್ದಾರೆ ಅಂತ. ನಿಮಗೂ ಪತ್ರ ಬರೆದಿದ್ದಾರೆ. ಆತ್ಮಹತ್ಯೆಗೆ ಯತ್ನ ಕೂಡ ಮಾಡಿದಾರಂತೆ. ಅವ್ರನ್ನ ಈಗಾಗಲೇ ಸೆಕ್ಯೂರ್ ಕೂಡ ಆಗಿದ್ದಾರೆ. ನಾನು ಅದು ತಿಳ್ಕೊಳ್ತೀನಿ, ಅದ್ರ ಬಗ್ಗೆ ನನಗೆ ವೈಯಕ್ತಿಕ ಮಾಹಿತಿ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್, ಒಂದು ಇಂಗ್ಲೀಷ್ ಬೇಡ. ಎಂಎಸ್ ಮಹಾಮೇಳಾವ್ ವಿಚಾರಕ್ಕೆ ಕಳೆದ 2 ವರ್ಷಗಳಿಂದ ಮಹಾಮೇಳಾವ್ಗೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಕಳೆದ ವರ್ಷ ಮಹಾರಾಷ್ಟ್ರ ಗಡಿಯಲ್ಲಿ ಹೋಗಿ ಪ್ರತಿಭಟಿಸಿದ್ದಾರೆ. ಈ ಬಾರಿಯೂ ಅವರಿಗೆ ಅವಕಾಶ ಕೊಡುವುದಿಲ್ಲ. ಆದರೂ ಮಹಾಮೇಳಾವ್ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಎಂದು ತಿಳಿಸಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿಯ ಮಹಾಂತೇಶ್ ನಗರದಲ್ಲಿ 31 ವರ್ಷದ ಯುವಕನ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಳಮಾರುತಿ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬೆಳಗಾವಿಯ ಮಹಾಂತೇಶ್ ನಗರದಲ್ಲಿ 31 ವರ್ಷದ ಯುವಕನ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಳಮಾರುತಿ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬುಧವಾರ ರಾತ್ರಿ 8:30 ಸುಮಾರಿಗೆ ಪ್ರಣೀತ್ ಕುಮಾರ್ ಎಂಬ ಯುವಕ ತನ್ನ ಸ್ನೇಹಿತನ ಮನೆಗೆ ರಾತ್ರಿಯ ಊಟಕ್ಕೆ ಹೋಗಿದ್ದಾಗ ತನ್ನ ಹಳೆಯ ಪ್ರೇಮದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾನೆ. ಆಗ ಸ್ನೇಹಿತೆ ಮಹಿಳೆಗೆ ಫೋನ್ ಮಾಡಿ ನನ್ನ ಮನೆಗೆ ಬರುವಂತೆ ಹೇಳ್ತಾಳೆ. ಸ್ಥಳಕ್ಕೆ ಬಂದ ಆತನ ಹಳೆಯ ಪ್ರಿಯತಮೆ ಮತ್ತು ಆಕೆಯ ಸಹೋದರ ಹಾಗೂ ಸಂಬಂಧಿಕರು ತಗಾದೆ ತೆಗೆದಿದ್ದಾರೆ. ಆ ಬಳಿಕ ಗುಂಡಿನ ದಾಳಿ ನಡೆಸಿದ ಮಹಿಳೆಯ ಸಂಬಂಧಿಕರೊಬ್ಬರು ಪಿಸ್ತೂಲ್ನಿಂದ 2 ಸುತ್ತು ಗುಂಡು ಹಾರಿಸಿದ್ದು, ಒಂದು ಗುಂಡು ಪ್ರಣೀತ್ನ ಕಿವಿಗೆ ತಾಕಿದ್ದಾದ್ರೆ ಮತ್ತೊಂದು ಕಾಲಿಗೆ ತಗಲಿದೆ ಎಂದು ಅವರು ಹೇಳಿದ್ದಾರೆ. 3 ಆರೋಪಿಗಳನ್ನು ಪೊಲೀಸರು ವೈದ್ಯಕೀಯ ತಪಾಸಣೆ ನಡೆಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती।
महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ರಾಜ್ಕೋಟ್ನಲ್ಲಿ ನಡೆದ SGFI ನ್ಯಾಷನಲ್ಸ್ನಲ್ಲಿ ಸೈಂಟ್ ಫಾಲ್ಸ್ ಹೈಸ್ಕೂಲ್ನ ಅಮನ್ ವಸುಂಧರಾ ಅಭಿಜಿತ್ ಸುಂಗಾರ್ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿದ್ದಾರೆ. ಅಮನ್ ಅವರು 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಬಂಗಾರದ ಪದಕ, 200 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಬಂಗಾರದ ಪದಕ, 100 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಬೆಳ್ಳಿ ಪದಕ ಹಾಗೂ 4x100 ಮೀಟರ್ ಮೆಡ್ಲಿ ರಿಲೇಯಲ್ಲಿ ಅತಿಯಾದ ಪದಕಗಳನ್ನು ಗೆದ್ದು ತಮ್ಮ ಮೆರುಗನ್ನ ತೋರಿಸಿದ್ದಾರೆ. ಈ ಯುವ ಚಾಂಪಿಯನ್ ಬೆಳಗಾವಿಯ ಕೆಎಲ್ಇ ಈಜುತಾಳದಲ್ಲಿ ಉಮೇಶ್ ಕಲ್ಘಟಗಿ, ಅಕ್ಷಯ್ ಶೇರಿಗರ್, ಗೋವರ್ಧನ್, ಅಚಿಂಕ್ಯ ಮೆಂಡಕೆ ಹಾಗೂ ಇಮ್ರಾನ್ ಮಾರ್ಗದರ್ಶನದಲ್ಲಿ ತೀವ್ರ ಅಭ್ಯಾಸ ಮಾಡಿದ್ರು. ಅಮನ್ ಅವರ ಪ್ರತಿಭೆಯನ್ನ ಉತ್ತೇಜಿಸಿದ ಸೈಂಟ್ ಫಾಲ್ಸ್ ಹೈಸ್ಕೂಲ್ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಉಪ ಪ್ರಾಂಶುಪಾಲರು ಆಂಟೋನಿ ಸರ್ ಮತ್ತು ಬಲೇಶ್ ಸರ್ಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಿದ್ರು. ಅಮನ್ ಅವರ ಸಮರ್ಪಣೆ ಮತ್ತು ಕಠಿಣ ಶ್ರಮವು ಭಾರತದಾದ್ಯಂತ 2,000 ಈಜುಗಾರರ ನಡುವೆ ನಡೆಯಿತು. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ, ಬೆಳಗಾವಿ. ಬಂಗಾಳಕೊಲ್ಲಿಯಲ್ಲಿ ಸೃಷ್ಟಿಯಾಗಿರುವ ವಾಯುಭಾರ ಕುಸಿತವು ಚಂಡಮಾರುತದ ರೂಪ ತಾಳಿದ್ದು ಫೆಂಗಲ್ ಸೈಕ್ಲೋನ್ ಪರಿಣಾಮ ತಮಿಳುನಾಡಿನಲ್ಲಿ ಡಿಸೆಂಬರ್ 1ರವರೆಗೂ ಭಾರೀ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬಂಗಾಳಕೊಲ್ಲಿಯಲ್ಲಿ ಸೃಷ್ಟಿಯಾಗಿರುವ ವಾಯುಭಾರ ಕುಸಿತ ಚಂಡಮಾರುತದ ರೂಪ ತಾಳಿದ್ದು ಫೆಂಗಲ್ ಸೈಕ್ಲೋನ್ ಪರಿಣಾಮ ತಮಿಳುನಾಡಿನಲ್ಲಿ ಡಿಸೆಂಬರ್ 1ರವರೆಗೂ ಭಾರೀ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬುಧವಾರವೂ ಭಾರೀ ಮಳೆ ಹಿನ್ನೆಲೆಯಲ್ಲಿ ತಮಿಳುನಾಡಿನ 9ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿತ್ತು. ಗುರುವಾರವೂ ಮಳೆಯ ಅಬ್ಬರ ಮುಂದುವರಿಯಲಿದ್ದು ನವೆಂಬರ್ 29ಕ್ಕೆ ಚಂಡಮಾರುತ ತೀರಕ್ಕೆ ಅಪ್ಪಳಿಸಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಆಂಧ್ರಪ್ರದೇಶದ ಕರಾವಳಿಯವರೆಗೂ ಸೈಕ್ಲೋನ್ ಪರಿಣಾಮ ತಟ್ಟಲಿದ್ದು ಭಾರೀ ಬಿರುಗಾಳಿ ಸಹಿತ ಮಳೆಗೆ ಸಾಕ್ಷಿಯಾಗಲಿದೆ ಎಂದು ಇಲಾಖೆ ಎಚ್ಚರಿಸಿದೆ. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ, ಬೆಂಗಳೂರು. ಯುವಕನೋರ್ವ ಅಪ್ರಾಪ್ತ ಬಾಲಕಿಗೆ ತಾಳಿ ಕಟ್ಟಿರುವ ಘಟನೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ಸರ್ಕಾರಿ ವಸತಿ ಶಾಲೆಯ ಕಾಂಪೌಂಡ್ ಬಳಿ ನಡೆದಿದೆ. ಯುವಕನೋರ್ವ ಅಪ್ರಾಪ್ತ ಬಾಲಕಿಗೆ ತಾಳಿ ಕಟ್ಟಿರುವ ಘಟನೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ಸರ್ಕಾರಿ ವಸತಿ ಶಾಲೆಯ ಕಾಂಪೌಂಡ್ ಬಳಿ ನಡೆದಿದೆ. ಯುವಕ ಅಪ್ರಾಪ್ತಿಗೆ ತಾಳಿ ಕಟ್ಟಿದ್ದಾನೆ. ಮೌನೇಶ್ ಮಾದರ್ ಅಪ್ರಾಪ್ತಿಗೆ ತಾಳಿ ಕಟ್ಟಿದ ಯುವಕನಾಗಿದ್ದು, ಅಪ್ರಾಪ್ತಿಗೆ ಮೌನೇಶ್ ತಾಳಿ ಕಟ್ಟೋ ವಿಡಿಯೋ ಮೊಬೈಲ್ನಲ್ಲಿ ಮೌನೇಶ್ನ ಸ್ನೇಹಿತ ಸಂಗಮೇಶ್ ಸೆರೆ ಹಿಡಿದಿದ್ದಾನೆ. ಸರ್ಕಾರಿ ವಸತಿ ಶಾಲೆಯಲ್ಲಿದ್ದ ಅಪ್ರಾಪ್ತ ಬಾಲಕಿಯನ್ನ ಸಂಬಂಧಿಕರ ಹೆಸರಿನಲ್ಲಿ ಹೊರಗಡೆ ಕರೆಸಿ ಕೃತ್ಯ ನಡೆಸಿದ್ದಾನೆ. ತಾಳಿ ಕಟ್ಟೋ ವೇಳೆ ಬಾಲಕಿ ಪ್ರತಿರೋಧ ಮಾಡಿಲ್ಲ. ನವೆಂಬರ್ 24ರಂದು ನಡೆದಿರೋ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅಪ್ರಾಪ್ತೆ ನಂತರ ತಾಯಿ ತಂದೆಗೆ ವಿಚಾರ ತಿಳಿಸಿದ್ದಾಳೆ. ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಮೌನೇಶ್ ಹಾಗೂ ಸಂಗಮೇಶ್ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಆರೋಪಿತರು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಪರಾರಿಯಾಗಿದ್ದಾರೆ. ಆರೋಪಿತ ಬಂಧನಕ್ಕೆ ಪೊಲೀಸರು ಜಾಲವನ್ನ ಬೀಸಿದ್ದಾರೆ. ಮುದ್ದೇಬಿಹಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ವಿಜಯಪುರ. ಗೋಕಾಕ್ನಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗ್ತಾ ಇದ್ದಂತೆ ಕಟಾವು ಮಾಡಿದ ಕಬ್ಬನ್ನ ಟ್ರ್ಯಾಕ್ಟರ್ ಡ್ರೈವರ್ಗಳು ಡಬ್ಬಿಗಳಲ್ಲಿ ಮಿತಿ ಮೀರಿ ಹೆಚ್ಚು ಕಬ್ಬು ತುಂಬಿಕೊಂಡು ಹೋಗ್ತಾ ಇರುವುದರಿಂದ ಸಾರ್ವಜನಿಕರಿಗೆ ಹಾಗೂ ಬೈಕ್ ಸವಾರರಿಗೆ ಮತ್ತು ವಾಹನ ಸಂಚಾರಿಗಷ್ಟೇ ಅಲ್ಲದೆ ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಅನುಭವಿಸುವಂತಾಗಿದೆ. ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗ್ತಾ ಇದ್ದಂತೆ ಕಟಾವು ಮಾಡಿದ ಕಬ್ಬನ್ನ ಟ್ರ್ಯಾಕ್ಟರ್ ಡ್ರೈವರ್ಗಳು ಡಬ್ಬಿಗಳಲ್ಲಿ ಮಿತಿ ಮೀರಿ ಹೆಚ್ಚು ಕಬ್ಬುಗಳನ್ನು ತುಂಬಿಕೊಂಡು ಹೋಗ್ತಾ ಇರುವುದರಿಂದ ಸಾರ್ವಜನಿಕರಿಗೆ ಹಾಗೂ ಬೈಕ್ ಸವಾರರಿಗೆ ಮತ್ತು ವಾಹನ ಸಂಚಾರಿಗಷ್ಟೇ ಅಲ್ಲದೆ ಶಾಲಾ ವಿದ್ಯಾರ್ಥಿಗಳು ಕೂಡ ತೊಂದರೆ ಅನುಭವಿಸುವಂತಾಗಿದೆ. ಇದನ್ನು ಅರಿತ ಗೋಕಾಕ್ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಂತೆ ಸಿಪಿಐ ಸುರೇಶ್ ಪವಾರ್ ಹಾಗೂ ಗ್ರಾಮೀಣ ಪಿಎಸ್ಐ ಕಿರಣ್ ಮೊಹಿತೆ ಇವರು ಸಂಚಾರ ಸುಗಮಕ್ಕಾಗಿ ರಸ್ತೆಗಿಳಿದು ಟ್ರ್ಯಾಕ್ಟರ್ ಡ್ರೈವರ್ಗಳಿಗೆ ಬಿಸಿ ಮುಟ್ಟಿಸಿ ಎಲ್ಲಾ ಟ್ರ್ಯಾಕ್ಟರ್ ಡ್ರೈವರ್ಗಳಿಗೆ ನಿಯಮ ಪಾಲಿಸುವಂತೆ ಖಡಕ್ ಸೂಚನೆ ನೀಡಿದ್ದಾರೆ. ಶುಕ್ರವಾರ ಮುಂಜಾನೆ ಗೋಕಾಕ್ ತಾಲೂಕಿನ ಕೊನ್ನೂರು ಪಟ್ಟಣದಲ್ಲಿ ಸಿಪಿಐ ಸುರೇಶ್ ಪವಾರ್ ಮತ್ತು ಪಿಎಸ್ಐ ಕಿರಣ್ ಮೊಹಿತೆ ಇವರು ಶಿವಾಪುರ ಗೋಡಗೇರಿಯಿಂದ ತೆರಳುವ ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸಿ ಹಿಂದೆ ಮುಂದೆ ಸ್ವತಃ ಸಿಪಿಐ ಸುರೇಶ್ ಪವಾರ್ ಅವರು ರಿಫ್ಲೆಕ್ಟರ್ ಅಳವಡಿಸಿ ಟೇಪ್ ರೆಕಾರ್ಡರ್ನಲ್ಲಿ ಹೆಚ್ಚು ಶಬ್ದ ಬಾರದಂತೆ ನೋಡಿಕೊಂಡು ಅದರ ಜೊತೆಯಲ್ಲಿ ಬದಿಯಲ್ಲಿ ಸಂಚಾರ ಮಾಡುವ ವಾಹನಗಳಿಗೆ ಕಬ್ಬು ತಾಕದಂತೆ ಕಟಾವು ಮಾಡಿ ಡಬ್ಬಿಯಲ್ಲಿ ತುಂಬಿಕೊಂಡು ಬರಲು ಸೂಚಿಸಿದ್ರು. ಪೊಲೀಸರ ಈ ಸಮಾಜಮುಖಿ ಕಾರ್ಯ
ಕಾರ್ಯವನ್ನ ಸ್ಥಳೀಯರು ಪ್ರಶಂಸಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ನಾಗೇಶ್ ದುರ್ದುಂಡಿ, ದುಂಡೇಶ್ ಅಂತರಗಟ್ಟಿ ಹಾಗೂ ಅನೇಕರು ಕಾರ್ಯನಿರ್ವಹಿಸಿದ್ರು. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಬಸ್ ನಿಲುಗಡೆ ಮಾಡದೇ ಇರುವುದನ್ನು ಖಂಡಿಸಿ ಹುಕ್ಕೇರಿ ತಾಲೂಕಿನ ಕಮತನೂರು ಗ್ರಾಮದ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ಬಸ್ ನಿಲುಗಡೆ ಮಾಡದಿರುವುದನ್ನು ಖಂಡಿಸಿ ಹುಕ್ಕೇರಿ ತಾಲೂಕಿನ ಕಮತನೂರು ಗ್ರಾಮದ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆ ನಡೆಸಿದ್ರು. ಪರೀಕ್ಷೆಗೆ ತೆರಳುತ್ತಿದ್ದ ವಿದ್ಯಾರ್ಥಿಗಳಿಗೆ ಬಸ್ ನಿಲುಗಡೆ ಮಾಡದಿದ್ದ ಕಾರಣ ಚಾಲಕನ ವಿರುದ್ಧ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ವಿದ್ಯಾರ್ಥಿಗಳು ಮಾತನಾಡಿ, ಬಸ್ ಚಾಲಕ ಬಸ್ ಖಾಲಿ ಇದ್ರೂ ಸಹಿತ ವಿದ್ಯಾರ್ಥಿಗಳಿಗೆ ಬಸ್ ನಿಲುಗಡೆ ಮಾಡ್ತಾ ಇಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಚಾಲಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು. ಪ್ರತಿದಿನ ಇದೇ ಪ್ರಾಬ್ಲಮ್. ಕಮತನೂರು ಗ್ರಾಮದಲ್ಲಿ ಸಾರಿಗೆ ಬಸ್ ನಿಲ್ಲದೆ ಹೋಗ್ತಾ ಇದೆ. ಇದರಿಂದ ಕಮತನೂರು ಗ್ರಾಮದ ವಿದ್ಯಾರ್ಥಿಗಳಿಗೆ ನಿಡಸೋಶಿ, ಮಜಲಟ್ಟಿ, ಚಿಕ್ಕೋಡಿಯ ಶಾಲಾ ಕಾಲೇಜುಗಳಿಗೆ ಸರಿಯಾದ ಸಮಯಕ್ಕೆ ಹೋಗಲು ಅನುಕೂಲವಾಗ್ತಾ ಇಲ್ಲ ಎಂದು ರಸ್ತೆ ಸುತ್ತುವರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ರಾಮನಗರ ಗ್ರಾಮದಲ್ಲಿ ಶಾಸಕರಾದ ಅರವಿಂದ್ ದೇಶಪಾಂಡೆ ಅವರಿಂದ ವಿವಿಧ ಕಾಮಗಾರಿ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದೆ. ರಾಮನಗರ ಗ್ರಾಮದಲ್ಲಿ ಶಾಸಕರಾದ ಅರವಿಂದ್ ದೇಶಪಾಂಡೆ ಅವರಿಂದ ವಿವಿಧ ಕಾಮಗಾರಿ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಹಾರ್ಲೆ ಗ್ರಾಮದ ನೀರು ಯೋಜನೆಗೆ 26,94,000 ರೂಪಾಯಿ ಮಂಜೂರು ಮಾಡಲಾಗಿದ್ದು, ಆ ಯೋಜನೆ ಪೂರ್ಣಗೊಂಡಿದೆ. ಅದೇ ರೀತಿಯಾಗಿ ಆಡಾಳಿ ಗ್ರಾಮದಲ್ಲಿ 59,65,000 ರೂಪಾಯಿ ಮಂಜೂರು ಮಾಡಿ ನಿರ್ಮಿಸಲಾದ ನೀರು ಯೋಜನೆ, ದುರ್ಗಿ ಗ್ರಾಮದ ಶಾಲಾ ಕಟ್ಟಡಕ್ಕೆ 13,90,000 ರೂಪಾಯಿ ಮಂಜೂರು ಮಾಡಿ ನಿರ್ಮಾಣ ಮತ್ತು ರಾಮನಗರದ ಅಂಬೇಡ್ಕರ್ ಭವನಕ್ಕೆ 4 ಲಕ್ಷ ರೂಪಾಯಿ ಮಂಜೂರು ಮಾಡಿ ಕಾಂಪೌಂಡ್ ನಿರ್ಮಿಸಲಾಗಿದ್ದು, ಎಸ್ಸಿ ಎಸ್ಟಿ ಹಾಸ್ಟೆಲ್ಗೆ 7 ಲಕ್ಷ ರೂಪಾಯಿ ಮಂಜೂರು ಮಾಡಿ ದುರಸ್ತಿ ಕಾರ್ಯವನ್ನು ಪೂರ್ಣಗೊಳಿಸಲಾಗಿದೆ. ಈ ಕಾರ್ಯಕ್ರಮ ಶನಿವಾರ ನಡೆಯಿತು. ಈ ವೇಳೆ ಮಾತನಾಡಿದ ಹಳಿಯಾಳ ಜೋಯಿಡಾ ಕ್ಷೇತ್ರದ ಶಾಸಕರಾದ ಅರವಿಂದ್ ದೇಶಪಾಂಡೆ ಅವರು, ಪ್ರತಿಯೊಬ್ಬರು ಅಭಿವೃದ್ಧಿ ಪಾಯದಲ್ಲಿ ಆಸಕ್ತಿ ಹೊಂದಿರಬೇಕು. ಈ ಉತ್ಸಾಹವನ್ನು ಉತ್ತೇಜಿಸೋಕೆ ಕೆಲಸದ ಬಗ್ಗೆ ಮಾಹಿತಿ ನೀಡುವವರ ಸಂಖ್ಯೆ ಕೂಡ ಹೆಚ್ಚಾಗಬೇಕು. ಈ ಮೂಲಕ ಮಾತ್ರ ಸಮಗ್ರ ಅಭಿವೃದ್ಧಿ ಸಾಧ್ಯವಾಗುತ್ತೆ ಎಂದು ಹೇಳಿದರು.
एक अतिशय बऱ्या लोकांना तालुका हांगा आई बहिणी युवक वडील मंडळी सगळी प्रेमळ आसा सज्जन आसा परंतु अभिवृद्धीचे महत्व हांगा पुष्कळ लोकांक कळना कितें केला गे एमएलएनी अभिरुची घेवं जाय बरो रस्तो जावका बरे गटार जावका करंट जावका शाळा जावका मास्तर जावका युवक मंडळ जावका अंगणवाडी जावका हे तर अभिरुची घेवच्यो जाय हांगा काय जाला अमित बसचे त्या अधिकाऱ्याकडे विचारचे आणि आम्ही मंजूर करचे थोडे लोक असा ते येऊन सांगता हे एक काम करा साहेब ते एक काम करा म्हणून ते लोकांची संख्या वाढू जाय ಅಭಿವೃದ್ಧಿ ಯೋಜನೆ ಇನ್ನು ಹೆಚ್ಚಾಗಬೇಕು ಅವಾಗ ಏನಾಗ್ತದೆ ಜನಪ್ರತಿನಿಧಿಗಳು ಚುರುಕಾಗ್ತಾರೆ ಜಿಲ್ಲಾ ಪಂಚಾಯತ್ ಮೆಂಬರ್ ಇರ್ಬೋದು ತಾಲೂಕ್ ಪಂಚಾಯತ್ ಮೆಂಬರ್ ಇರ್ಬೋದು ಪಂಚಾಯತ್ ಮೆಂಬರ್ ಇರ್ಬೋದು ಸೊಸೈಟಿ ಡೈರೆಕ್ಟರ್ ಇರ್ಬೋದು MLA ಇರ್ಬೋದು MLC ಇರ್ಬೋದು MP ಗಳು ಇರ್ಬೋದು ಇವರೆಲ್ಲ ಕ್ರಿಯಾಶೀಲ ಆಗ್ತದೆ ಜನ ಕ್ರಿಯಾಶೀಲ ಇರಬೇಕು ಅಭಿವೃದ್ಧಿಯಲ್ಲಿ ಅಭಿರುಚಿ ತಗೊಳ್ಬೇಕು ಬಡವರ ಕಲ್ಯಾಣಕಾರಿ ಯೋಜನೆಯಲ್ಲಿ ಸರ್ಕಾರದ ಆ ಯೋಜನೆ ಲಾಭ ಬಡವರ ತನಕ ಮುಟ್ಟಿಸಬೇಕು ವಿಮೆಗಳು ಇರ್ತಾರೆ ಮುದುಕರಿರ್ತಾರೆ ಅಂಗವಿಕಲರಿರ್ತಾರೆ ಅವ್ರ ಪೆನ್ಷನ್ ಸಿಗ್ತದೆ ಆ ಪೆನ್ಷನ್ ಸಿಗ್ಬೇಕಾದ್ರೆ ಯಾರು ಅವ್ರ ಮಾರ್ಗದರ್ಶನ ಮಾಡಬೇಕಲ್ಲ ಕಾರ್ಯಕರ್ತರು ಕ್ರಿಯಾಶೀಲ ಇರಬೇಕು ತಮ್ಮ ಭಾಗದಲ್ಲಿ ಸರ್ಕಾರದ ಪ್ರತಿಯೊಂದು ಯೋಜನೆ ಲಾಭ ತಗೊಳ್ಬೇಕು ಮುಖಂಡರು ಅನ್ಕೊಳ್ಳೋರು ತಮ್ಮ ಗ್ರಾಮದಲ್ಲಿ ತಮ್ಮ ಪಂಚಾಯತ್ನಲ್ಲಿ ಸರ್ಕಾರದ ಯಾವ್ಯಾವ ಯೋಜನೆ ಇವೆ ಆ ಯೋಜನೆ ಎಲ್ಲ ಲಾಭ ಆ ಹಳ್ಳಿಗೆ ಆ ಪಂಚಾಯತ್ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಇದಲ್ಲದೆ ಸರ್ಕಾರದ ಹಲವಾರು ಜನಪರ ಯೋಜನೆಗಳನ್ನ ಸಾರ್ವಜನಿಕರಿಗೆ ತಿಳಿಸೋಕೆ ಜನಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಪಾತ್ರ ವಹಿಸಬೇಕಾಗಿದೆ ಎಂದು ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಹಾಜರಿದ್ದರು. ನಿಖಿಲ ಸುಕರ್, ಕೆಎಂಎಂ ಕನ್ನಡ, ರಾಮನಗರ. ಸಚಿವ ಸಂಪುಟ ವಿಚಾರವಾಗಿ ಮಾತನಾಡಿದ ಕಾಗವಾಡ ಶಾಸಕ ರಾಜು ಕಾಗೆ ಆಪ್ತ ಸ್ನೇಹಿತ ಅತನಿ ಶಾಸಕ ಲಕ್ಷ್ಮಣ್ ಸವದಿ ಪರ ಧ್ವನಿ ಎತ್ತಿದ್ದಾರೆ. ಸಚಿವ ಸಂಪುಟ ವಿಚಾರವಾಗಿ ಮಾತನಾಡಿದ ಕಾಗವಾಡ ಶಾಸಕ ರಾಜು ಕಾಗೆ ಆಪ್ತ ಸ್ನೇಹಿತ ಅತನಿ ಶಾಸಕ ಲಕ್ಷ್ಮಣ್ ಸವದಿ ಪರ ಧ್ವನಿ ಎತ್ತಿದ್ದಾರೆ. ಅವರು ಕಾಗವಾಡ ವಿಧಾನಸಭಾ ವ್ಯಾಪ್ತಿಯ ಶಿರೂರು ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಸಚಿವ ಸಂಪುಟ ವಿಚಾರದಲ್ಲಿ ನನಗೂ ಕೂಡ ಸಚಿವನಾಗುವ ಆಸೆ ಇದೆ, ನಿಭಾಯಿಸಬಲ್ಲ ಶಕ್ತಿ ಕೂಡ ನನ್ನಲ್ಲಿದೆ, ನನಗೆ ಕೊಟ್ಟರೆ ಸಂತೋಷ ಪಡ್ತೀನಿ. ಮಾಜಿ DCM ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ರೆ ಒಪ್ಪಿಗೆ. ಅವರು ರಾಜಕೀಯದಲ್ಲಿ ಹಿರಿಯರು, ಅವರಿಗೆ ಸಚಿವ ಸ್ಥಾನ ನೀಡಿದ್ರೆ ಸಂತೋಷ ಎಂದು ಹೇಳಿದ್ರು. ಅದು ನಾಳೆ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗಿ ಎಲ್ಲ MLAಗಳು, ಬೆಳಗಾವಿ ಜಿಲ್ಲಾ MLAಗಳು, ಪಂಚಮಸಾಲಿದ ಎಲ್ಲ MLAಗಳು ಕೂಡಿ ಸ್ವಾಮೀಜಿಯವರು ಕೂಡ ಕೂಡಿ ಒಂದು ನಿಯೋಗವನ್ನು ಹೋಗಿ ಭೇಟಿಯಾಗಿ ಅಲ್ಲಿ ನಮಗೆ 2A ಮೀಸಲಾತಿಯನ್ನು ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಮತ್ತು ಬಡವರ ಅವ್ರಿಗೆ ಒಂದು ವ್ಯವಸ್ಥಿತವಾಗಿ ಶಿಕ್ಷಣ ಸಲುವಾಗಿ ನಾವು ಆ 2A ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ಅದು ಕೊಡಬೇಕು ಅನ್ನೋ ಅಂಥ ವಿನಂತಿಯನ್ನು ಸಾಕಷ್ಟು ಸಲ ಈಗ ಬೊಮ್ಮಾಯಿ ಇದ್ದಾಗಿಂದು, ಯಡಿಯೂರಪ್ಪ ಇದ್ದಾಗಿಂದು ಸಾಕಷ್ಟು ಸಲ ಅದಕ್ಕೆ ಕೇಳಿದ್ದೀವಿ. ಇವರು ಹೋಗಿ ವಿನಂತಿ ಮಾಡ್ಕೊತೀವಿ. ಅದ್ರ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರ್ತೀವಿ. ಅದೆಲ್ಲ ನಡೆಯುವೆಲ್ಲ ಅವೆಲ್ಲ ಏನೂ ಸಂಬಂಧ ಇಲ್ಲ. ಎಲ್ಲರೂ ಒಕ್ಕಟ್ಟಿದ್ದೀವಿ, ಒಕ್ಕಟ್ಟು ಮಾಡ್ತೀವಿ. ಅದೇನೇನೋ ತಪ್ಪು ಗ್ರಾಹಕ ಆಗಿದಾವು. ಎಲ್ಲರೂ ಒಕ್ಕಟ್ಟಾಗಿ ಇದ್ದೀವಿ, ಒಕ್ಕಟ್ಟಾಗಿರ್ತೀವಿ, ಒಕ್ಕಟ್ಟಾಗಿ ಕೇಳ್ತೀವಿ. ನನಗೆ ಮಾಹಿತಿ ಇಲ್ಲ, ನಾನು ಆಕಾಂಕ್ಷಿ ಇದ್ದೀನಿ. ನನಗೂ ಕೊಟ್ಟರು ಯಾವ ಖಾತೆ ಕೊಟ್ಟರು ಸೂಕ್ತವಾಗಿ ನಿಭಾಯಿಸ್ತೀನಿ ಅನ್ನೋಂಥ ಶಕ್ತಿ ನನ್ನಲ್ಲಿದೆ.
ಅದಕ್ಕೆ ನನಗೂ ಕೊಟ್ಟರನ್ನು ನಿಭಾಯಿಸ್ತೀನಿ. ಆದರೆ ನನಗೆ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ಸಾಕಷ್ಟು ಕೂಗು ಕೇಳಿ ಬರ್ತಾ ಇದೆ ಸರ್. ಏನು ತಪ್ಪೇನಿದೆ, ಕೊಡಬೇಕಿಲ್ಲ. ಅವರು ಸೀನಿಯರ್ ಇದ್ದಾರೆ, ಮಾಜಿ ಉಪಮುಖ್ಯಮಂತ್ರಿಗಳಿದ್ದಾರೆ, ಅವರಿಗೂ ಕೊಟ್ಟರೂ ನಾನು ಸಂತೋಷಿದ್ದೀನಿ. ಸರ್, ಈಗ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಮಾಡಿದರು. ಅದೇ ಮಾದರಿಯಲ್ಲಿ ಡಿಸೆಂಬರ್ 5ರಂದು ಹಾಸನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಸರ್. ಕೆಲವೊಂದಿಷ್ಟು ಸಿದ್ದರಾಮಯ್ಯ ವಿರೋಧಿ ಬಣಿಗಳು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಅನ್ನೋ ಮಾತುಗಳಿವೆ DKC ಬಣಗಳಿಂದ. ಏನು ಹೇಳ್ತಾರೆ ಸರ್? ನನಗೇನು ಮಾಹಿತಿ ಇಲ್ಲ, ಅದನ್ನು ನನಗೆ ಗೊತ್ತಿಲ್ಲ. ಓಕೆ. 2A ಮೀಸಲಾತಿ ವಿಚಾರವಾಗಿ ಮಾತನಾಡ್ತಾ 2A ಮೀಸಲಾತಿ ಬಹುಸಂಖ್ಯಾತ ಬಡ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಡೆದ ಹೋರಾಟ. ಆ ಹೋರಾಟವನ್ನು ನಾವು ಕೂಡ ಸ್ವಾಗತಿಸುತ್ತೇವೆ ಎಂದರು. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಕುದ್ರೆಮನಿ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಹೊಸ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಹರ್ಷೋಲ್ಲಾಸದಿಂದ ನೆರವೇರಿತು. ಕುದ್ರೆಮನಿ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಹೊಸ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಹರ್ಷೋಲ್ಲಾಸದಿಂದ ನೆರವೇರಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಘದ ಚೇರ್ಮನ್ ಜ್ಯೋತಿಬಾ ಬಡಸ್ಕರ್ ವಹಿಸಿದ್ರು. ಅವರು ದಂಪತಿಯಾಗಿ ಸತ್ಯನಾರಾಯಣ ಪೂಜೆಯನ್ನ ನೆರವೇರಿಸಿದ್ರು. ಕಟ್ಟಡದ ಉದ್ಘಾಟನೆಯನ್ನ ಅರ್ಜುನ್ ಜಾಂಬೋಡ್ಕರ್ ಅವರ ಮೂಲಕ ಹಾಗೂ ದೀಪ ಪ್ರಜ್ವಲವನ್ನ DCC ಬ್ಯಾಂಕಿನ ನಿರ್ದೇಶಕ ರಾಜೇಂದ್ರ अंकलगी ಹಾಗೂ ಇತರ ಗಣ್ಯರ ಮೂಲಕ ಮಾಡಲಾಯಿತು. आणि MD पाटील बोलतो हां ते सगळं होतं, पण तो बी सोसायटी बद्दल त्यांनी लई काळजीपूर्वक काम करत होता. बहुतेक त्यांनीच जेव्हा हे जगा घेतलं असणार, नंतर इमारत तुम्ही बांधला, मला असं वाटतंय. हां, म्हणून हे बॉडी लई चांगलं काम करायला. तेव्हा फक्त 15 लाख होतं तुमचं पद, आता 1 कोटी झाले. बेळगाव तालुक्यामध्ये मी 2015ला आला तेव्हा फक्त 9 कोटी होता, आता 100 कोटी आम्ही शेतकऱ्यांचा खर्च दिलेले आहे. आता बी हे काम लई चांगलं करायला माझा सपोर्ट ह्या सोसायटीबद्दल माझा सपोर्ट काहीच आहे. बाकीच्या राजकारण तुमचं गावचं राजकारणामध्ये मी काय घुसत नाही. काय करता तुम्ही करा, कोण MES करणारे MES करा, भाजप करणारा भाजप करा, काँग्रेस करणारे काँग्रेस करा, मला काही संबंध नाही. हे सोसायटी बद्दल आमच्या बाजूला तुम्ही काम करा म्हणून मला विनंती करतो. आणि सगळ्या शेतकऱ्यांना तुम्ही खर्च द्या. हो, भाजप करतात त्याला द्यायचे नाही. आता बघा नवीन सोसायटी उघडून ते बंद चालू बी झाला, बंद बी झाला. तसं केलं तर काय उपयोग नाही. सगळ्या पार्टीचे शेतकरी असतात गावात. घरात 2 भाऊ-बंधू असतात, एक MES मध्ये असतात, एक भाजपमध्ये असतात. परंतु तुम्ही हे आमच्या पार्टीचे नाही, ह्याला कर्ज द्यायचे नाही असं करू नका. सगळ्या शेतकऱ्यांना तुम्ही कर्ज द्या. आता सेंट्रल गव्हर्नमेंट काल 25,000 कोटी अनाऊन्स केले मोदींनी. हे सोसायटी मार्फत शेतकऱ्यांना पैसे द्यायला, मशिनरी द्यायला, इक्विपमेंट द्यायला, ट्रॅक्टर द्यायला 25,000 कोटी काल. ಮುಖ್ಯ ವಕ್ತಾರ ಶಿವಾಜಿ ಶಿಂದೆ ಮಾರ್ಗದರ್ಶನ ನೀಡಿದ್ರು. ಸ್ವಾಗತಾಧ್ಯಕ್ಷ ರವಿ ಪಾಟೀಲ್ ಆಗಮಿಸಿದವರನ್ನ ಸ್ವಾಗತಿಸಿದ್ರು. ಈ ಕಾರ್ಯಕ್ರಮದಲ್ಲಿ ರೈತರು ಹಾಗೂ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ರವಿ ಪಾಟೀಲ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜಗರ್ನಿಯಲ್ಲಿ ಯೋಧನೋರ್ವ ಲವ್ ಸೆಕ್ಸ್ ದೋಖಾ ಮಾಡಿದ ಘಟನೆ. ಶುಕ್ರವಾರ ಯೋಧನ ಮನೆಯ ಮುಂದೆ ನ್ಯಾಯಕ್ಕಾಗಿ ಧರಣಿ. ಮಚ್ಚೆ ಗ್ರಾಮದ ಹೋರಾಟಗಾರ್ತಿಗೆ ವಂಚನೆ ಮಾಡಿದ ಯೋಧ ಅಕ್ಷಯ್. ಬೆಳಗಾವಿಯ ಮಹಂತೇಶ್ ನಗರದಲ್ಲಿ 31 ವರ್ಷದ ಯುವಕನ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳು ಅರೆಸ್ಟ್. 3 ಆರೋಪಿಗಳನ್ನ ಬಂಧಿಸಿದ ಮಾಳಮಾರುತಿ ಪೊಲೀಸರು. ಡಿಸೆಂಬರ್ 9ರಿಂದ 19ರವರೆಗೆ ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಪ್ರತಿಭಟನೆಗಳಾಗತ್ತೆ. ಗಣ್ಯರು, ಜನಪ್ರತಿನಿಧಿಗಳು ಭೇಟಿ ನೀಡ್ತಾರೆ. ಸಂಚಾರ ನಿರ್ವಹಣೆ ಮಾಡಬೇಕಾಗತ್ತೆ. ಹಿತೇಂದ್ರ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ, ಬೆಳಗಾವಿ.